ಹರೇ ಕೃಷ್ಣ. ಹೆಣ್ಣು ಮಗುನ ಭ್ರೂಣ ಹತ್ಯೆ ಮಾಡಿಬಿಡಿ, ಅಯ್ಯೋ ಹೆಣ್ಣು ಹುಟ್ತಾ ಅಂತ ತಾತ್ಸಾರ ಮಾಡಿ ಮದುವೆ ಮಾಡಬೇಕಲ್ಲ ಅಂತ ಪರದಾಡಿ ಯಾರೋ ಒಬ್ಬರನ್ನ ಹುಡುಕಿ ಜವಾಬ್ದಾರಿ ಕಳೀತು ಅಂತ ತಲೆ ಮೇಲೆ ನೀರು ಸುರಿದ್ಕೊಂಡು ಅವಳು ಕಷ್ಟ ಅಂತ ತವ್ರನ್ನ ನೆನೆಸ್ಕೊಂಡು ಬಂದಾಗ ಅವಳನ್ನು ನಿನ್ನ ಕಷ್ಟ ನಿನ್ನ ಹಣೆ ಬರ ಅಂದು ಹೊರದಬ್ಬಿ ಅವಳಿಗೆ ಅಲ್ಲೂ ಇರೋಕ್ಕಾಗದೆ ಇಲ್ಲೂ ಬರೋಕ್ಕಾಗದೆ ಅವಳಾಗೆ ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ನೀವೇ ಭ್ರೂಣ ಹತ್ಯೆ ಮಾಡಿಬಿಡಿ. ಹೆಣ್ಣು ಆದಿಶಕ್ತಿ, ಪರಾಶಕ್ತಿ, ಲಕ್ಷ್ಮಿ, ಹಾಗೆ ಹೀಗೆ ಅಂತ ಪುರಾಣದಲ್ಲಿ ಬಿಲ್ಡಪ್ ಕೊಟ್ಟಿದ್ದೇ ಜಾಸ್ತಿ. ವಾಸ್ತವದಲ್ಲಿ ನೋಡಿದರೆ ಹೆಣ್ಣು ಹುಟ್ಟಿತು ಅಂತ ಮೂಗು ಮುರಿಯೋರೇ ಎಲ್ಲರೂ. ಹೆತ್ತವ್ರಿಗೆ ಹೆಣ್ಣು ಬಾರವಲ್ದಿದ್ರೂ ಬಂಧು ಬಾಂಧವ್ರಿಗೆ ಅದರ ಚಿಂತೆ ಜಾಸ್ತಿ. ಅಕ್ಷರ ಬರೆಯೋಕ್ಕೆ ಬಂದರೆ ಸಾಕು, ಜಾಸ್ತಿ ಓದ್ಸೋಕ್ಕೆ ಹೋಗಬೇಡ, ಅವಳೇನು ದುಡ್ದು ನಿಮಗೆ ತಂದು ಕೊಡ್ತಾಳ, ನೀವೇ ಖರ್ಚು ಮಾಡಿ ಓದಿಸಿ ಮದುವೆಗೆ ಬೇರೆ ವರದಕ್ಷಿಣೆ ಕೊಡಬೇಕು. ಇನ್ನು ಋತುಮತಿ ಆದರೆ ಮುಗೀತು, ಬೇಗ ಬೇಗ ಎಲ್ಲಾದರೂ ಒಂದು ಗಂಡು ಹುಡುಕಿ ಮದುವೆ ಮಾಡಿಬಿಡಿ. ಜಾಸ್ತಿ ದಿನ ಬೆಳೆದ ಹೆಣ್ಮಕ್ಳನ್ನ ಮನೇಲಿ ಇಟ್ಕೋಬಾರ್ದು, ನಿಮ್ಮ ಮಾನ ಮರ್ಯಾದೆ ತೆಗ್ದಾಳು ಹುಷಾರು ಅಂತ ಬುದ್ಧಿ ಹೇಳೋ ಬಂಧು ಬಾಂಧವರು. ಹಾಗೂ ಹೀಗೋ ಎಲ್ಲೋ ಆಸ್ತಿ ಮನೆ ಜೋರಿದ್ದರೆ ಸಾಕು, ಅವಳಿಗೆ ಇಷ್ಟನೋ ಕಷ್ಟನೋ ಅವಳು ಹೊಂದ್ಕೊಂಡು ಹೋದ ಮನೆಗೆ ಜವಾಬ್ದಾರಿ ತಗೊಂಡು ತವ್ರ ಮನೆ ಹೆಸರು ಉಳಿಸಿದರೆ ಸಾಕು ಅಲ್ವಾ? ಯಾಕಂದರೆ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟಿರ್ತಾರಲ್ಲ ಅದಕ್ಕೆ. ಕುರಿ ಥರ ತಾಳಿಗೆ ಕೊರಳು ಕೊಟ್ಟಿರೋ ಹೆಣ್ಣು ತವ್ರ ಮನೆ ಮಾನ ಉಳಿಸೋಕ್ಕೆ ತನ್ನ ಎಲ್ಲ ಸ್ವಾಭಿಮಾನ ಬಿಟ್ಟು ಅವರು ಹೇಳ್ದಂಗೆ ಬದುಕ್ತಾ ಇರ್ತಾಳೆ. ಕಷ್ಟ ಅಂತ ಹೇಳೋ ಹಾಗೇ ಇಲ್ಲ, ನಿನ್ನ ಹಣೆ ಬರೋದು, ನಾವು ಹಾಗೆ ಬದುಕಿದ್ದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಹೇಳೋ ಹೆತ್ತೋರು. ತೀರಾ ಪರಿಸ್ಥಿತಿ ಹದಗೆಟ್ಟಾಗ ಇನ್ನೂ ಜೀವನ ನಡೆಸಲಲ್ಲ ಆಗಲ್ಲ ಅಂದ್ಕೊಂಡಾಗ ತವರಿಗೆ ಬಂದರೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಅವ್ರಿಗೆ ಭಾಸ ಆಗುತ್ತೆ. ಬಂಧುಗಳ ಮುಂದೆ ಗಂಡನನ್ನು ಬಿಟ್ಟು ಬಂದಿದ್ದಾಳೆ ಅಂತ ಹೇಗೆ ಹೇಳೋದು? ನಮ್ಮ ಮಾನ ಮರ್ಯಾದೆ ಹೋಯಿತು ಅಂತ ಗೋಳಾಡ್ತಾರೆ. ಆಗ ಬಂಧುಗಳ ಸಲಹೆ ಮತ್ತೆ ಶುರು ಆಗುತ್ತೆ. ಹೆಣ್ಣಿಗೆ ಗಂಡನ ಮನೆಯೇ ಶ್ರೇಷ್ಠ, ಅವಳು ಇದ್ದರೂ ಸತ್ರು ಅಲ್ಲೇ ಇರಬೇಕು, ನಾವೆಲ್ಲ ಹಂಗೆ ಜೀವನ ಮಾಡಿದ್ದಪ್ಪ ಅಂತ ಗಿಣಿಪಾಠ ಹೇಳ್ಕೊಡ್ತಾರೆ. ಇದಕ್ಕೆ ಹೋಗೊಟ್ಟು ಆ ಹೆಣ್ಮಗಳನ್ನ ಮತ್ತೆ ಗಂಡನ ಮನೆಗೆ ಅಟ್ತಾರೆ. ಎಲ್ರಿಗೂ ಮಾನ ಮರ್ಯಾದೆ ಇದ್ಮೇಲೆ ಆ ಹೆಣ್ಣಿಗೆ ಸ್ವಲ್ಪನಾದರೂ ಇರುತ್ತಲ್ವ. ತವ್ರ ಮನೆಯಲ್ಲೂ ಆಕೆಗೆ ಜಾಗ ಇಲ್ಲ, ಗಂಡನ ಮನೆಯಲ್ಲೂ ಹೊರಗೆ ದಬ್ಬಿದ ಮೇಲೆ ಅಲ್ಲಿ ಸ್ಥಾನವೇ ಇಲ್ಲ. ಇನ್ನು ಅವಳಿಗಿರೋ ದಾರಿ ಮಸಣದ ಕಡೆ, ಅದೇ ಪರ್ಮನೆಂಟ್ ಪ್ಲೇಸ್. ಎಲ್ರಿಗೂ ಅದೇ ಪರ್ಮನೆಂಟು, ಬಟ್ ಅವಳು ಸ್ವಲ್ಪ ಬೇಗ ಚೂಸ್ ಮಾಡ್ಕೊಂಡಿರ್ತಾಳೆ ಅಷ್ಟೇ. ಇನ್ನು ಸತ್ತ ಮೇಲೆ ಕತೆ ಮುಗೀತಾ? ನೋವೇ ಹೇಳಿ. ಗಂಡನ ಮನೇಲಿ ಬದುಕೋಕ್ಕಾಗದೆ ಸತ್ಲು, ಸತ್ತ ಮೇಲೆ ಕಳಂಕಿನಿ ಅನ್ನೋ ಅಪವಾದ, ಅವಳಿಗೆ ಬದುಕೋಕ್ಕೆ ಯೋಗ್ಯತೆಯೇ ಇಲ್ಲ ಬಿಡು, ಅದಕ್ಕೆ ಸತ್ತಿದ್ದಾಳೆ ಅಂತ ಇನ್ನೂ ಅನೇಕ. ಒಂದು ಹೆಣ್ಣಿಗೆ ಇದ್ದಾಗಲೂ ಅಪವಾದ ತಪ್ಪಲಿಲ್ಲ, ಸತ್ತ ಮೇಲೂ ಸಮಾಧಾನ ಕೊಡಲಿಲ್ಲ. ಅದಕ್ಕೆ ಹೇಳಿದ್ದು, ಇಷ್ಟೊಂದು ಮಾತನಾಡಲು ಶ್ರಮ ಪಡುವ ಬದಲು ಭ್ರೂಣ ಹತ್ಯೆ ಮಾಡಿಬಿಡಿ. ನಿಜವಾದ ಮನುಷ್ಯ ಧರ್ಮ ಯಾವುದು ಗೊತ್ತಾ? ತನಗಾದ ನೋವು ಇನ್ನೊಬ್ರಿಗೆ ಆಗದಿರಲಿ ಅಂತ ಬಯಸೋದು. ಕೈಲಾದರೆ ಸಹಾಯ ಮಾಡಬೇಕು, ಸಾಂತ್ವನದ 2 ನುಡಿಗಳಾಡಬೇಕು. ಅದೂ ಆಗದಿದ್ದರೆ ಬಾಯಿಗೆ ಬೀಗ ಹಾಕ್ಕೋಬೇಕು. ಚುಚ್ಚು ಮಾತುಗಳಿಗೆ ಬರೋ ನಾಲ್ಗೆ ಒಳ್ಳೆ ಮಾತಾಡೋವಾಗ ಬಿದ್ದೋಗಿರುತ್ತೆ ಅಲ್ವಾ? ನಾಲ್ಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಕೃಷ್ಣಾರ್ಪಣಮಸ್ತು.